ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ಕಪಾಲ, ಶ್ವಾನ ಕಪಾಲವನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಈ ಒಂದು ಶ್ವಾನ ಕಪಾಲದಿಂದ ಏನೇನಾಗ್ತದೆ, ಹೆಂಗೆ ಆಗ್ತದೆ, ಏನು ಎತ್ತ ಅಂತಂದ್ಬಿಟ್ಟು ನೀವು ನಮ್ಮನ್ನು ಕೇಳ್ಬೋದು. ಇದು ತಾಂತ್ರಿಕ, ಮಾಂತ್ರಿಕ, ವಾಮಮಾರ್ಗದಲ್ಲಿ ಮಾಟ ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳು, ಷಟ್ಕರ್ಮ ಪ್ರಯೋಗಗಳು ಮತ್ತು ಕೆಲವೊಂದು ಅಘೋರಪಂಥಿ ವಿದ್ಯೆ ಒಳಗೆ ಇದು ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದು ಒಂದು ಶ್ವಾನದ ಕಪಾಲ ಅಂತಂದರೆ ಇದು ಬೇರೆ ಥರನೇ ತಿಳ್ಕೊಂತಾರೆ ಜನಮನ ಏನೇನೋ ತಿಳ್ಕೊತಾರೆ. ಅದೆಲ್ಲ ಅಲ್ಲ. ಇದೇನು ಅಂತಂದರೆ ಇದನ್ನು ಒಳ್ಳೆ ಅಮಾವಾಸ್ಯೆ ದಿವಸ ಅದೇ ಸತ್ತೋಗಿದ್ರೆ, ಶ್ವಾನ ಅಂದರೆ ನಾಯಿ ಆದಷ್ಟು ಅದೇ ಸತ್ತೋಗಿದ್ರೆ, ಅಥವಾ ಅದೇ ಮರಣವನ್ನು ಅಪ್ಪಿದ್ರೆ, ಇಲ್ಲ ರೋಡ್ ಸೈಡಲ್ಲಿ ಹೋಗ್ತಾ ಇರ್ತದೆ, ಸತ್ತೋಗಿರ್ತದೆ, ಅದನ್ನು ಕೆಲವೊಂದು ಸಂಸ್ಕಾರಗಳನ್ನು ಮಾಡಿ ಅದನ್ನು ತಗೊಂಬಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ಅನುಸರಿಸಿ, ವಿಧಿವಿಧಾನ ಅಂತಂದರೆ ಏನು ಅಷ್ಟೊಂದು ದೊಡ್ಡ ಮಟ್ಟದಲ್ಲೇನಿಲ್ಲ. ಒಂದು ಕಪ್ಪು ಬಟ್ಟೆಯನ್ನು ಹಾಸಿ ಆ ನಾಯಿ ಅಥವಾ ಶ್ವಾನ ಅಂತ ನೀವು ಕರಿತೀರಲ್ಲ, ಅದನ್ನು ಅದ್ರ ಮೇಲೆ ಮಲಗಿಸಿ ಅದಕ್ಕೆಲ್ಲ ಷೋಡಶೋಪಚಾರಗಳಿಂದೆಲ್ಲ ಪೂಜೆ ಮಾಡಿ, ಅಂದರೆ ಅಮಾವಾಸ್ಯೆ ದಿವಸನೇ ಸತ್ತಿರಬೇಕು, ಯಾವಾಗಂದು ಆವಾಗ ಅಲ್ಲ, ಅಮಾವಾಸ್ಯೆ ದಿವಸನೇ ಸತ್ತೋಗಿರಬೇಕು, ತೀರೋಗಿರಬೇಕು, ಕಳವಾಗಿರಬೇಕು. ಆಯಿತಾ? ಇದನ್ನು ಪೂಜೆ ಪುನಸ್ಕಾರಗಳನ್ನು ಷೋಡಶೋಪಚಾರ, ವಿಭೂತಿ, ಗಂಧ, ಅಕ್ಷತೆ, ಅರಿಶಿಣ, ಕುಂಕುಮ ಈ ಥರದ್ದೆಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿ, ಒಂದು ಸ್ವಲ್ಪ ಸಿಗರೇಟು, ಆದರೆ ಬಂಗಿ ಸೊಪ್ಪು, ಅದು ಸಿಗಲಿಲ್ಲ ಅಂದಿದ್ರೆ ಒಂದು ಸ್ವಲ್ಪ ಎಣ್ಣೆ ಡ್ರಿಂಕ್ಸ್ ಅಂತ ಎಲ್ಲ ಕರಿತೀರಲ್ಲ, ಆ ಥರದ್ದೆಲ್ಲ ಇಟ್ಟು ಎಲ್ಲ ಮಾಡಿ ಅದನ್ನು ತಗೊಂಬಂದು ಸಂಪೂರ್ಣವಾಗಿ ಅದನ್ನು ಗುಂಡಿ ಒಳಗಡೆ ಇಡಬೇಕು ಅಂತಂದರೆ ಎಸೆಯೋದಲ್ಲ. ಮನುಷ್ಯನ ಯಾವ ರೀತಿ ನೀವು ಸಮಾಧಿ ಒಳಗಡೆ ಇಳಿಸ್ತೀರಾ ಆ ರೀತಿ ಇಳಿಸಿ ಅದಕ್ಕೆಲ್ಲ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ, ಅದಕ್ಕೆಲ್ಲ ಹಿಂಗೆ ನೀವು 3 ದಿನ ಶಾಸ್ತ್ರ, ವರ್ಷದ ತಿಥಿ, ತಿಂಗಳು ತಿಥಿ ಅಂತೆಲ್ಲ ಮಾಡ್ತಿರಲ್ಲ, ಅಥವಾ ತರ್ಪಣ ಅಂತ ಎಲ್ಲ ಮಾಡ್ತಿರಲ್ಲ, ಆ ಥರದ್ದೆಲ್ಲ ಇದಕ್ಕೆ ಮಾಡಬೇಕು. ಮಾಡಿ ನಂತರ ಭಾಗದಲ್ಲಿ ಇದ್ರ ಕಪಾಲವನ್ನು ಎತ್ತಬೇಕು. ಕಪಾಲ ಅಂದರೆ ತಲೆ ಬುರುಡೆ, ಅದ್ರ ಎಲುಬು, ಅದ್ರ ಕಾಲು, ಅದ್ರ ಎಲುಬುಗಳು ಎಲ್ಲ ನೀಟಾಗಿ ಎತ್ಕೋಬೇಕು. ನೀವು ತಿಂಗಳು ತಿಥಿ ಆಗೋವರೆಗೂ ಇದನ್ನ ಎತ್ತಂಗಿಲ್ಲ. ಆಯಿತಾ? ತಿಥಿ ಎಲ್ಲ ಮಾಡಬೇಕು. ಇದಕ್ಕೆ ತಿಂಗಳು ತಿಥಿ ಅಂತಂದರೆ ನೀವು ಅವ್ರನ್ನ ಕರ್ಕೊಂಬಂದು ಊಟಕ್ಕೆ ಹಾಕೋದು ಆ ಥರದ್ದೆಲ್ಲ ಏನಿರಲ್ಲ. ಇದಕ್ಕೆ ವಿಧಾನ ಉಂಟು. ಅಲ್ಲೇ ಎಲ್ಲ ಭೋಗ ಮಡಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು, ಅದು ನಾಯಿ ಅಂತ ಬಂದಾಗ, ಶ್ವಾನ ಅಂತ ಬಂದಾಗ ಅದು ಮಾಂಸಾಹಾರವನ್ನು ಇಟ್ಟು, ಮತ್ತು ಮೊಸರನ್ನ ಈ ಥರದ್ದೆಲ್ಲ ಇಟ್ಟು ನೀಟಾಗಿ ಎಲ್ಲ ಮೊಟ್ಟೆ ಗಿಟ್ಟೆ ಎಲ್ಲ ನೀಟಾಗಿ ಎಲ್ಲ ಜೋಡಿಸಿ ಎಲ್ಲ ಮಾಡಿ ಇದ್ರ ಒಂದು ಕಪಾಲವನ್ನು ಎತ್ಕೊಂಡು ನಂತರ ಭಾಗದಲ್ಲಿ ಇದು ಶ್ವಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಬೇಕು ಅಂತಂದಾಗ ಫೋನ್ ಮಾಡಬೇಕಾಗ್ತದೆ.
ನೀವು ಅಂದರೆ ನನ್ನ ಮೊಬೈಲ್ಗೆ ನೀವು ಫೋನ್ ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ಇದನ್ನು ಅಷ್ಟೆಲ್ಲ ಮಾಹಿತಿ ಇದರೊಳಗೆ ಕೊಡೋಕ್ಕಾಗಲ್ಲ, ಆಯಿತಾ. ಹಂಗಿರೋದ್ರಿಂದ ನೀವು ಫೋನ್ ಮಾಡಬೇಕಾಗ್ತದೆ. ಬೇಕಾಗಿರೋ ಅಂಥವ್ರು ಮಾಡಿ, ಬೇಡದಿದ್ದರೋ ಒಂದು ಮನೋರಂಜನೆ ರೀತಿಯಲ್ಲಿ ನೋಡ್ಕೊಳ್ಳಿ, ಒಂದೊಳ್ಳೆ ರೀತಿಯಲ್ಲಿ ವಿಚಾರ ಮಾಡಿ, ಆಯಿತಾ. ಇದನ್ನೆಲ್ಲ ತಗೊಂಬಂದು ಆ ಒಂದು ಸಮಾಧಿ ಒಳಗಡೆ ಮುಚ್ಚಿ ಅದಕ್ಕೆಲ್ಲ ಹಾಲು ತುಪ್ಪ ಆ ಥರದ್ದೆಲ್ಲ ಹಾಕಿ 3 ದಿನ ಶಾಸ್ತ್ರ ಮಾಡಬೇಕು. 3 ದಿನದ್ದು 11 ದಿವಸದ್ದು ತಿಥಿ ಕಾರ್ಯಗಳು ಅಂತ ಎಲ್ಲ ಕರಿತೀರಲ್ಲ, ಈ ಥರದ್ದೆಲ್ಲ ಮಾಡಬೇಕು. ಮಾಡಿ ನಂತರ ಭಾಗದಲ್ಲಿ 48 ದಿವಸ ಆದಮೇಲೆ ಇದನ್ನು ಎತ್ತಬೇಕು. ಎತ್ತಿ ಇದರ ಒಂದು ಬುರುಡೆಯನ್ನು ನೀವು ಅಂದರೆ ನಿಮಗೆ ಸ್ವಲ್ಪ ಅಂದರೆ ಎಲ್ಲ ಅರ್ಧ ಗೊತ್ತಿರೋ ಅಂಥವ್ರಿಗೆ ಪೂರ್ತಿ ಮಾಹಿತಿ ನಿಮಗೆ ಸಿಗ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ, ಆಯಿತಾ. ಇದರಲ್ಲಿ ಒಂದು ಭಾಗ ದೊಡ್ಡ ಮಟ್ಟದಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ, ಯಾವುದೇ ಒಂದು ಪ್ರಕೃತಿಗೆ ಆಗಿರ್ಬೋದು, ಪ್ರಕೃತಿ ಅಂತಂದರೆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಅಂಥವಕ್ಕೆಲ್ಲ ತೊಂದರೆ ಕೊಡಬಾರ್ದು. ಆದಷ್ಟು ಕದೆ ತೀರೋಗಿರಬೇಕು, ಸತ್ತೋಗಿರಬೇಕು, ಕಳವಾಗಿರಬೇಕು ಅಂತಂದ್ಬಿಟ್ಟು ಎಲ್ಲ ಕರಿತಾರೆ. ಹಂಗೆ ಇದ್ದಾಗ ಮಾತ್ರ ನೀವು ಇದನ್ನು ಪ್ರಯೋಗ ಮಾಡ್ಬೋದು. ನೀವೇ ಸಾಯಿಸಿ ನಾನೇನೋ ಪ್ರಯೋಗ ಮಾಡ್ತೀನಿ ಅಂತ ಹೋದರೆ ನಿಮ್ಮ ಜೀವನ ಸರ್ವನಾಶ ಆಗ್ತದೆ, ಆಯಿತಾ. ನಿಮ್ಮ ಜೀವನ ಛಿದ್ರ ಆಗ್ತದೆ. ನೀವು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತೀರ. ಆ ಸಮಸ್ಯೆನ ಬಗೆಹರಿಸೋಕ್ಕೆ ಹರಿಹರ ಬ್ರಹ್ಮಾದಿಗಳು ಬಂದರೂ ಅದಾಗಲ್ಲ. ಹಂಗೆಲ್ಲ ಮಾಡಬಾರ್ದು. ಪ್ರಕೃತಿ ದತ್ತವಾಗಿ ಆದಷ್ಟೇ ಮರಣವನ್ನು ಹಪ್ಪಿರಬೇಕು. ಹಂಗಿದ್ದಾಗ ಮಾತ್ರ ಇಂಥ ಪ್ರಾಣಿ ಪಕ್ಷಿಗಳನ್ನ ನಾವು ವಾಮ ಮಾರ್ಗದಲ್ಲಿ ತಗೊಂಬಂದು ಇದು ಕೆಲಸ ಮಾಡ್ಬೋದು, ಆಯಿತಾ. ಇದನ್ನು ತಗೊಂಬಂದು ನೀವು ಅದನ್ನು ರುದ್ರಭೂಮಿಲೇ ಮುಚ್ಚಬೇಕು. ಎಲ್ಲಂದ್ರಲ್ಲಿ ಮುಚ್ಚಂಗಿಲ್ಲ. ಸ್ಮಶಾನ ರುದ್ರಭೂಮಿ ಶಿವಧಾಮದಲ್ಲೇ ಮುಚ್ಚಬೇಕು. ಸ್ಮಶಾನ ಅಂತ ನಾವು ಅದನ್ನ ಕರೆಯಂಗೇ ಇಲ್ಲ, ತಪ್ಪಾಗ್ತದೆ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳೋದು ಅಷ್ಟೇ, ಆಯಿತಾ. ಇದನ್ನು ಮುಚ್ಚಿ ಅದನ್ನು ತೆಗೆದು ಅದನ್ನೆಲ್ಲ ಶುದ್ಧ ಮಾಡಿ, ಯಾವ ರೀತಿ ಶುದ್ಧ ಮಾಡಬೇಕು, ಏನೇನು ಮಾಡಬೇಕು ಅದನ್ನೆಲ್ಲ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಮತ್ತು ಅದನ್ನ ಸಂಸ್ಕರಣ ರೀತಿ ಭಾರಿ ದೊಡ್ಡ ಮಟ್ಟದಲ್ಲಿ ಐತೆ, ಅದನ್ನೆಲ್ಲ ಹೇಳ್ತೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.